ವರದೇಗೌಡ, ಹದಿನೆಂಟು ವರ್ಷಗಳಿಂದ ನನ್ನ ಕೈಯಲ್ಲಿ ಆಯುಧ ಹಿಡಿದಿಲ್ಲ. ನಿಮ್ಮಪ್ಪನ ತಲೆ ಕತ್ತರಿಸಿ ತುಕ್ಕಿಡಿತ ಮೂಲೆಯಲ್ಲಿ ಬಿದ್ದಿದೆ. ಮತ್ತೆ ಕೈಗೆತ್ತಿದ್ರೆ ಎಷ್ಟು ತಲೆ ಉದುರುತ್ತೋ ಗೊತ್ತಿಲ್ಲ. ನೀನ್ ತೆಪ್ಪಗಿರೋಷ್ಟು ದಿನ ಜೀವಂತವಾಗಿರ್ತೀಯ. ಯಾರ್ ಫಾದ್ರು ಫೋನು? ವರದೇಗೌಡ. ವರದೇಗೌಡ್ರು ಧ್ವನಿ ಕೇಳಿಕ್ಕೆ ನಿಮ್ಗೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತಲ್ಲ. ಇನ್ನು ಅವ್ರ ಎದುರುಗಡೆ ಬಂದು ನಿಂತ್ಕೊಂಡ್ರೆ ನಿಮ್ ಕೈಲಿ ಯುದ್ಧ ಮಾಡಕ್ ಆಯ್ತದ? ಮನೆ ಸಮಾಸ ಸಾಕು. ನಾನಿರಲ್ಲ ಅಂದ್ರೆ ಇರಲ್ಲ. ಎಲ್ಲಿ ನೋಡಿದ್ರೆ ಅವನೇ ಕಾಣಿಸ್ತಾನೆ. ಮಲ್ಕೊಂಡ್ರು ಅವನೇ, ಇದಕ್ಕೆ ಹೋದ್ರೆ ಅವನೇ. ಇದು ಆಗಲ್ಲ. ಸೊಪ್ಪು, ನಾನು ಈ ಮನೇಲಿ ಇರಲ್ಲ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಇದಕ್ಕೆ ಸೊಪ್ಪ ಬೈಲಿ. ಈ ನನ್ನ ಮಗನ ಕಾಟ ಈ ಮನೇಲಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಯಾವತ್ತೋ ಒಂದಿನ ತಿಳಿದೆ ಈ ನನ್ನ ಮಗನ ಅರ್ಧ ಮೀಟರ್ ಬಟ್ಟೆ ಅರ್ಧ ಹಾಕ್ಬಿಟ್ಟೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಆಗ ಒಲಿ ತರ ಕಾಟ ಕೊಡ್ತಾವನಿ ನನ್ನ ಮಗ. ಬೇಕಾದ್ರೆ ನನ್ ಬಟ್ಟೆ ಹರ್ಕೊಳ್ಳಂದ್ರು ಕೇಳ್ತಾ ಇಲ್ಲ. ಯಾಕೋ ಕೊಬ್ಬ? ನಾನಲ್ಲ ಅವಳು. ಅಮ್ಮ, ನಾನೇನು ಮಾಡ್ಲಿಲ್ಲಮ್ಮ, ಸುಮ್ನೆ ಹಿಂಗ್ ನೋಡ್ದೆ. ಇದು ಸಾಲ್ದ. ಇದಕ್ಕೆ ನಂಗೆ ನೀರು ಹಿಡಿತಾ ಇರೋದು. ಸ್ವಪ್ನ, ಈ ನನ್ನ ಮಗ 3 ಮರ್ಡರ್ ಮಾಡೋಣ. 33. ಈ ನನ್ನ ಮಗನ್ ನೋಡ್ದ ಹೆಣ ಕೊಯ್ಯೋಂಗಿದ್ದಲ್ಲ. ಅದೇ ನಮ್ ಕುಲ್ಕಸ್ಬು. ನೋಡ್ದ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವನೆ. ಈ ಅಮಾವಾಸ್ಯೆ ಒಳಗೆ 34ನೇ ಮರ್ಡರ್ ಮಾಡ್ತೀನಿ ಅಂತ ಜ್ಯೋತಿಷ್ರು ಹೇಳಿದ್ದಾರೆ. 34ನೇ ಮಾಡಿ ನಂದಲ್ಲಪ್ಪ. ಏನು? ನೋ ಪ್ರಾಬ್ಲಮ್. ಹ್ಯಾವ್ ಅ ಸೇಫ್ ಜರ್ನಿ. ಬ್ಯಾಕ್ ತೋರ್ಸ್ಕೊಂಡು ಹೋಗ್ತಾವಳಲ್ಲಪ್ಪ. ನನ್ನ ಸುಂದರವಾದ ಲವ್ ಸ್ಟೋರಿಗೆ ಇಂಥ ಒಂದು ಕೆಟ್ಟ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲದಿಂದ ಕವಿಗಳೆಲ್ಲ ಪಡ್ಕೊಂಡು ಸತ್ರು. ಈ ಹುಡುಗಿರ್ ನಂಬಾರ್ದು ಅಂತ ನನ್ನ ಜನ್ಮಕ್ಕೆ. ಹಲೋ, ಸರ್, ಐಸಿ ಒಳಗಡೆ ಯಾರಿಗೂ ಅಲೋ ಇಲ್ಲ. ಪ್ಲೀಸ್ ಹೊರಗಡೆ ಬನ್ನಿ ಸರ್. ಪ್ಲೀಸ್ ಬನ್ನಿ ಸರ್. ಪ್ರೀತಿಸೋದ್ ತಪ್ಪಲ್ಲ, ಇವನನ್ನ ಪ್ರೀತಿಸಿದ ತಪ್ಪು. ಯಾಕೆ? ಪ್ರಶ್ನೆ ಕೇಳಬೇಡ. ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗು, ನಾನು ಬೇಡ ಅನ್ನೋಲ್ಲ.
ಆದ್ರೆ ಇವನ್ ಮಾತ್ರ ಬೇಡ. ಅಂದ್ರೆ ನಿಮ್ ಹಾಗೆ ಹೊಡಿ ಬಡಿ ಕತ್ತರಿಸೋ ಅನ್ನೋನ ನಾನ್ ಮದ್ವೆ ಆಗ್ಬೇಕಾ? ಗೌರಿ, ಯಾರದ್ರಗಡೆ ಏನ್ ಮಾತಾಡ್ತಾ ಇದೀಯ ನೀನು? ಏ ತೆಗ್ಯೋ ಕೈನಾ. ಅವ್ರು ಹೆದರ್ಕೊಂಡ್ ಬಿದ್ದಿರೋದಕ್ಕೆ ನಾನ್ ತೇಜಾನು ಅಲ್ಲ, ಅವ್ರ ಹೆಂಡತಿ ಅಲ್ಮೇಲೂನು ಅಲ್ಲ. ಗೌರಿ, ನಾನು ಓದಿರೋಳು. ನನಗ್ ಬೇಕಾದವ್ರನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ನನ್ಗಿದೆ. ಅಪ್ಪಾಜಿ ಮನ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ಕೊಂದು ಬಿಡ್ತೀನಿ ಈಗ. ನೀನೇವನೋ ನನ್ನ ಕೊಲಕ್ಕೆ? ಯಾರ ಮೇಲೆ ಕೈ ಮಾಡ್ತಿದ್ಯಾ ನೀನು? ಅಪ್ಪಾಜಿ, ಏನಾಯ್ತು ನಿನ್ ನಾಲ್ಗೆಗೆ? ಅವ್ರ ಮಾತಿಗೆ ಯಾರು ಎದ್ದು ತಕೊಡಲ್ಲ. ಈ ವಂಶದಲ್ಲಿ ಹುಟ್ಟಿ ನಿನಗೇನೇ ಆಯ್ತು? ಬೇಡ ಅಂದ್ರೆ ಬಿಟ್ಟು ಹಾಕೋತಾನೆ. ಅಮ್ಮ, ನಾನ್ ನಿಮ್ ಪರ್ಮಿಷನ್ ಕೇಳಕ್ ಬಂದಿಲ್ಲ, ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ನಂಗೀಗಾಗ್ಲೇ ಮದ್ವೆ ಆಗೋಯ್ತು. ಅಪ್ಪಾಜಿ, ಅಪ್ಪಾಜಿ ಕೋಪ ಮಾಡ್ಕೊಂಬೇಡಿ. ನಾನು ಮಾತಾಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ, ನಮ್ ಪರಂಪರೆ ಗೌರವ ಬೀದಿಲ್ ಚೆಲ್ಲಾಯ್ತು. ಈ ಕ್ಷಣದಿಂದ ಈ ಮನೆಗೂ ಅವಳಿಗೂ ಇದ್ದ ಸಂಬಂಧ ಹೊರಟೋಯ್ತು. ಅಪ್ಪಾಜಿ, ಅಪ್ಪಾಜಿ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ನಾನು ಗೌರಿ, ಅಪ್ಪಾಜಿ ಅಪ್ಪಾಜಿ, ಅಪ್ಪಾಜಿ, ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ಅಪ್ಪಾಜಿ, ಅಪ್ಪಾಜಿ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ಏ ಗೌರಿ, ನಿಂತ್ಕೊಳ್ಳಿ, ಎಲ್ಲ ಹೋಗ್ತಾ ಇದೆಯಾ? ನಿಂತ್ಕೊಳ್ಳಿ. ನೋಡಿ ನೋಡಿ, ಅಪ್ಪಾಜಿನ ಕೋಪದಲ್ಲಿ ಮಾತಾಡಿದ್ರ? ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ. ಅಪ್ಪಾಜಿ ಇಲ್ಲ ಹೋಗ್ಬೇಡ ಅಪ್ಪಾಜಿ. ಡಾಕ್ಟರ್, ತೇಜ. ಓ ತೇಜ, ಪೇಷಂಟ್ ಗೌರಿ ಅವ್ರ ಬ್ರದರು. ಆಕೆನೆ ಬಂದು ಅಡ್ಮಿಟ್ ಆಗಿದ್ದಾಳೆ. ಸಿಕ್ಕಾಪಟ್ಟೆ ಮಾತ್ರೆ ತಗೊಂಡ್ಬಿಟ್ಟಿದ್ದಾಳೆ. ಬರ್ತಿದ್ದ ಹಾಗೆ ನಿಮ್ ನಂಬರ್ ಕೊಟ್ಲು. ಇಮ್ಮಿಡಿಯೇಟ್ ಆಗಿ ಡಯಾಲಿಸಿಸ್ ಮಾಡಬೇಕು. 1.5 ಲಕ್ಷ ರೂಪಾಯಿ ಕೌಂಟ್ರಲ್ಲಿ ಕಟ್ಟಿ. ಡಾಕ್ಟರ್ ನೋಡಿ, ದುಡ್ಡು ಇಸ್ಕರಿಸಿದ್ರೆ ಪರವಾಗಿಲ್ಲ ಡಾಕ್ಟರ್, ಗೌರಿ ನೋಡಿಸ್ಕೊಡಿ. ನಾವು ಹೋರಾಡ್ತೀವಿ. ತೇಜ ಅಂದ್ರೆ ನೀವೇನಾ? ಗೌರಿ ಅವ್ರಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ಅಪ್ಪನ್ ಮಾತು ಕೇಳ್ಬೇಕಾಗಿತ್ತು. ನಾನ್ ತಪ್ಪು ಮಾಡ್ಬಿಟ್ಟೆ. ಅವನು ನನ್ನ ತಪ್ಪಾಗೆ ನಡೆಸ್ಕೊಂಡ್ಬಿಟ್ಟ. ನಾನು ಅವನ್ಗೆ ಹೆಂಡತಿಯಾಗಿ ಹೋದೆ. ಆದ್ರೆ ಅವನು ನನ್ನ ಯಾರ್ಯಾರಿಗೋ ಅಳ್ಬೇಡ ಕಣೋ. ಮತ್ತೆ ಅಪ್ಪನ ಹತ್ರ ಬರ್ಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಸತ್ತೋಗಿದ್ದ ಒಂದ್ಸಲ ಅದಕ್ಕೆ ಅಲ್ವೇನೋ ನಾನು ನಿನ್ನ ನಂಬರ್ ಕೊಟ್ಟಿದ್ದು. ತೇಜ, ಯಾವ ಕಾರಣಕ್ಕೂ ಅಪ್ಪಾಜಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡ ಕಣೋ. ನನ್ ಮೇಲಾಣೆ. ಅಪ್ಪಾಜಿ ಪ್ಲೀಸ್, ಅಪ್ಪಾಜಿ ದೃಷ್ಟಿಲಿ ನನಗಾಗ್ಲೇ ಸತ್ತು ಹೋಗ್ಬಿಟ್ಟಿದ್ದೀನಿ. ಮತ್ತೆ ಸಾಯೋದ್ ಬೇಡ ಕಣೋ. ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಕಣೋ. ಇದೇನಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಸತ್ತೇ ಹೋಗ್ಬಿಡ್ತಾರೆ.
ಐ ಆಮ್ ಸಾರಿ, ಮ್ಯಾಕ್ಸಿಮಮ್ 4 ಅವರ್ಸ್ ಬದುಕಿರ್ತಾಳೆ. ಏನಾದರೂ ಮಾತಾಡೋದಿದ್ರೆ ಹೋಗಿ ಮಾತಾಡ್ಕೊಳ್ಳಿ. ನಾನು ದುಡುಕ್ಬಿಟ್ಟೆ ತೇಜ. ನನಗೆ ಬದುಕಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮಾತ್ರೆಗಳನ್ನ ತಗೊಂಡ್ಬಿಟ್ಟೆ. ಈಗ ನನಗೆ ಬದುಕಬೇಕು ಅಂತ ಅನ್ನಿಸ್ತಾ ಇದೆ ಕಣೋ, ಆದ್ರೆ ಚಾನ್ಸೇ ಇಲ್ಲ ಅನ್ಬಿಟ್ರು ಡಾಕ್ಟ್ರು. ತೇಜ ತೇಜ ತೇಜ, ನನಗೆ 2 ಮಾತು ನಡೆಸ್ಕೊಡ್ತೀಯ? ಒಂದ್ಸಲ ಅಪ್ಪನ್ ನೋಡ್ಬೇಕು ಕಣೋ, ಆದ್ರೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು ಕಣೋ. ನಾನ್ ಸತ್ತೋದ್ಮೇಲೆ ನನ್ಗೆ ಅವ್ರಿಗೆ ಕೊಳ್ಳಿ ಇಡ್ಬೇಕು, ಆದ್ರೆ ಅದು ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ಈ ಪರಿಸ್ಥಿತಿ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಮಗಳನ್ನ ಮಾತು ಕೊಟ್ಟಿದ್ಯಾ, ಮೀರ್ಬಾರ್ದು. ಈಗ ನನ್ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಪ್ಲೀಸ್. ವಾಟ್ ಎ ಗ್ರೇಟ್ ಮ್ಯಾನ್. ಎಂಥ ತಂದೆ ಮಗಳು ನಾನು. ನನಗೆ ಆ ಅದೃಷ್ಟ ಇಲ್ಲ. ಇನ್ನು ಕಾಲ ಮೆಂಚಿಲ್ಲ ಗೌರಿ, ಮನಸ್ಸು ಬದಲಾಯಿಸ್ಕೊ. ಒಂದ್ಸಲ ಅಪ್ಪಾಜಿ ಮಾತಾಡ್ಸು. ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ? ಹೇಯ್ ಬಾಬಾ, ಎಲ್ಲಿ ತೇಜ ಕಾಣಿಸ್ತಾ ಇಲ್ಲ? ನಾನ್ ನೋಡ್ಲಿಲ್ಲ ಬಾಬಾ.